ನನ್ನ ಆಸೆ. ನನ್ನ ಮಗಳು ಇಲ್ಲೇ ಎಲ್ಲೋ ಇದ್ನಲ್ಲ, ಎತ್ತಾಗ ಹೋಗ್ಬಿಟ್ಲು. ಲೇ ರತ್ನ, ರತ್ನ ಬಾರೆ ಇಲ್ಲಿ. ಎಲ್ಲೇ ನನ್ನ ಮಗಳು? ಏನ್ರಿ ಕರೆದ್ರಲ್ಲ? ನನ್ ಮಗ ಇಲ್ಲೇ. ಇವತ್ತು ನನ್ ಮಗಿನ ನೋಡಕ್ಕೆ ಸ್ಕೂಲ್ ಹತ್ರ ಹೋಗಿದ ಕಣೆ. ಹೌದೇನ್ರಿ? ಹ್ಞೂ ಕಣೆ. ನನ್ ಮಗು ಎಷ್ಟ್ ಚೆನ್ನಾಗ್ ಓದದಂತೆ ಗೊತ್ತಾ, ಆಟದಲ್ಲಿ ಪಾಠದಲ್ಲಿ ಎಲ್ಲ. ನನ್ ಮಗ ಫಸ್ಟ್ ಅಂತೆ ಕಣೆ. ಎಲ್ಲೇ ನನ್ ಮಗಳು? ಹೌದೇನ್ರಿ? ನನ್ ಮಗ ಆಪಟಿ ಚೆನ್ನಾಗ್ ಓದ್ತದ. ಇಲ್ಲೇ ಎಲ್ಲ ಆಡ್ಕೊಂಡಿದ್ಲಿ. ಇರ್ರಿ ಕರಿತೀನಿ. ಗೌರಿ, ಗೌರಿ ಅಮ್ಮ ಬಂದೆ. ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡಮ್ಮ. ಡ್ಯಾಡಿ ಐ ಲವ್ ಯು ಡ್ಯಾಡಿ. ಮಮ್ಮಿ ಐ ಲವ್ ಯು ಮಮ್ಮಿ. ರತ್ನ, ಯಾಕೆ ನನ್ ಮಗಳು ಅಳ್ತಿದ್ದಾಳೆ? ಗೊತ್ತಿಲ್ಲ ಕಣ್ರಿ. ಇರೇ ನಾನೇ ಕೇಳ್ತೀನಿ. ಇವ ಯಾಕವ ಅಳ್ತಿದ್ಯಾ? ಅಳ್ಬೇಡ. ಇನ್ನೇನ್ ಮಾಡ್ತಾರೆ? ನಿಮ್ ಯೋತ್ಗೀತೆ ಒಂದ್ ಮೊಬೈಲ್ ಕೊಡ್ಸಕ್ಕಾಗಲ್ಲ. ನಮ್ ಸ್ಕೂಲಲ್ಲಿ ಎಲ್ಲಾರ ಹತ್ರನೂ ಮೊಬೈಲ್ ಐತೆ. ಸ್ಕ್ರೀನ್ ಟಚ್ ಮೊಬೈಲ್ ಅಲ್ಲಿ ನಾವು ಏನೇನ್ ಬರಿಬೇಕು, ಏನೇನ್ ಓದ್ಬೇಕು, ಮತ್ತೆ ಯಾವ ಬಟ್ಟೆ. ಅವಾಗ ನಾನೇ ಕೂಲಿನೋ ನಾಲಿನೋ ಮಾಡಿ ಕೊಡಿಸ್ತೀನಿ. ಅಲ್ಲಿ ತಕ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳವ. ಇಲ್ಲ ಆಗಲ್ಲ. ನಿಮ್ ಯೋಗ್ಯತೆ ಒಂದ್ ಮೊಬೈಲ್ ಕೊಡ್ಸಕ್ಕಾಗಲ್ವಾ? ನೀವ್ ಮೊಬೈಲ್ ಕೊಡ್ಸೋವರ್ಗು ನಾನು ಊಟನೂ ಮಾಡಲ್ಲ, ನೀರು ಕುಡಿಯಲ್ಲ. ನನ್ ಮಾತಾಡ್ಸ್ಲೇಬೇಡಿ. ಮಗಳೇ. ಲೇ ರತ್ನ, ನೋಡಿ ನನ್ ಮಗಳು ಹೆಂಗ್ ಆಟ ಮಾಡ್ತಾಳೆ. ರೀ ಆ ಮಗ ಏನ್ರಿ ಕೇಳ್ತದೆ? ಒಂದ್ ಫೋನ್ ತಾನೇ ಕೊಡ್ಸ್ರಿ. ಲೇ ಫೋನ್ ಏನೋ ಕೊಡ್ಸ್ಬೋದು ಕಣೆ. ನನಗೆ ನನ್ನ ಮಗಳಿಗಿಂತ ಮೊಬೈಲೇ ಹೆಚ್ಚೇನೆ. ಆದ್ರೆ ನನ್ನ ಹತ್ರ ಕಾಸೇ ಇಲ್ವಲ್ಲೇ. ರೀ ನಿಮ್ಗೇನು ಕಾಸು ಬೇಕು ತಾನೇ? ಒಂದ್ ನಿಮಿಷ ಇರ್ರಿ. ತಗೊಳ್ರಿ. ಒಡವೆನೆಲ್ಲ ಅಡ ಇಕ್ಬಿಟ್ಟಾದ್ರು ತಗೊಂಬಂದ್ ನನ್ ಮಗಳು ಫೋನ್ ಕೊಡ್ಸ್ರಿ. ಮಗಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯೆ. ಲೇ ರತ್ನ, ಈ ಒಡವೆ ಎಲ್ಲ ಅಡ ಇಟ್ರೆ ನನ್ನ ಮಗಿಗೆ ಮೊಬೈಲ್ ಬರ್ತದೋ ಬರಲ್ವೋ. ಇರು, ಇವತ್ತು ನಾನು ಕೆಲ್ಸಕ್ಕೆ ಹೋಯ್ತೀನಲ್ಲ, ನಮ್ಮ ಪಟೇಲನ ಹತ್ರ ಒಂದ್ 10,000 ರೂಪಾಯಿ ಸಾಲ ಕೇಳ್ತೀನಿ. ಆ ದುಡ್ಡಿಂದ ನನ್ನ ಮಗಿಗೆ ಮೊಬೈಲ್ ತತ್ತಿ ಕಣೆ. ನನ್ನ ಮಗಿನ ನಾವು ಕಷ್ಟಪಟ್ರು ಪರವಾಗಿಲ್ಲ, ಚೆನ್ನಾಗಿ ಓದ್ಸನ. ಮನೆ ಕಡೆ ಹುಷಾರು ಕಣೆ. ಸರಿಯಾಗಿಡಿಯೋ. ಬೇಗ ಕಸ ಕೊಡ್ಸು. ಎಲ್ಲೋ ನನ್ ಸಮಯ ಇನ್ನೂ ಬಂದಿಲ್ಲ. ಬಂದ ನೋಡಿ ಬುದ್ಧಿ. ಬುದ್ಧಿ ನಮಸ್ಕಾರ ಬುದ್ಧಿ. ಯಾಕೋ ಇಷ್ಟು ಲೇಟು? ಬುದ್ಧಿ ಅದು ಮನೇಲೆಲ್ಲ ನಂದು ಮಗಳಿಗೆಲ್ಲ ಕೆಲಸ ಎಲ್ಲ ಮಾಡಿ ಬರೋದ್ ಲೇಟ್ ಆಗೋಯ್ತು ಬುದ್ಧಿ, ಕ್ಷಮಿಸ್ಬಿಡಿ ಬುದ್ಧಿ. ಯಾವಾಗ್ಲೂ ಇದೇ ರಾಮಾಯಣ ನಿಂದು. ಹೋಗ್ ಬೇಗ ಬೇಗ ಕೆಲಸ ಮಾಡೋಗು. ಸರಿ ಬುದ್ಧಿ. ಬೇಗ ಬೇಗ ಕೆಲಸ ಮಾಡೋದು ಗುಡ್ಸೋದ್ ಬೇಗ ಬೇಗ. ಅಲೋ ಏನೋ ಇನ್ನೂ ಬಡ್ಡಿ ತಂದ್ಕೊಳ್ಳಿಗಲ್ಲ, ಬೇಗ ತಂದ್ಕೊಟ್ರೆ ಸರಿ ನಿಂಗೆ. ಬುದ್ಧಿ ಕೆಲಸ ಎಲ್ಲ ಆಯ್ತು ಬುದ್ಧಿ. ಆಯ್ತಲ್ಲ ಹೋಗು. ಬುದ್ಧಿ ಅದು ನನ್ ಮಗಳಿಗೇನೋ ಫೋನ್ ಬೇಕಂತೆ. ಆ ಫೋನ್ ಕೊಡ್ಸಕ್ಕೆ ನನ್ನ ಹತ್ರ ದುಡ್ಡಿರ್ಲಿಲ್ಲ. ಒಂದ್ 10,000 ರೂಪಾಯಿ ಸಾಲವಾಗಿ ಕೊಟ್ರೆ. 10,000 ರೂಪಾಯಿನ? 10,000 ರೂಪಾಯಿ ಬೆಲೆ ಗೊತ್ತೇನ ನಿನ್ಗೆ? ಬುದ್ಧಿ ಬುದ್ಧಿ ನಿಮ್ ಕಾಲ್ ಹಿಡ್ಕತೀನಿ ಬುದ್ಧಿ. ಹಂಗೆಲ್ಲ ಅನ್ಬೇಡ ಬುದ್ಧಿ. ನನಗ್ ನಿನ್ ಬಿಟ್ರೆ ಯಾರು ಗತಿ ಇಲ್ಲ ಬುದ್ಧಿ. ನನ್ ಮಗಿಗೆ 10,000 ರೂಪಾಯಿ ಫೋನ್ ಕೊಡ್ಸಿಲ್ಲ ಅಂತ ಮಗ ಊಟ ಮಾಡ್ದಲೆ ಮುನ್ಸ್ಕೊಂಡ್ ಹೋಗದೆ ಬುದ್ಧಿ. ಬುದ್ಧಿ ನಾನು ವರ್ಷ ಪೂರ್ತಿ ದುಡ್ದ್ಬಿಟ್ಟು ಆ ದುಡ್ಡೆಲ್ಲ ತೀರಿಸ್ತೀನಿ ಬುದ್ಧಿ. ದಯವಿಟ್ಟು ಇಲ್ಲ ಅನ್ಬೇಡ ಬುದ್ಧಿ. ಬುದ್ಧಿ ಇಲ್ಲ ಅನ್ಬೇಡ ಬುದ್ಧಿ. ಆಯ್ತು ತಗೋ. ಬಂದು ಕರೆಕ್ಟಾಗಿ ಕೆಲಸ ಮಾಡ್ಬೇಕು. ಕೆಲಸ ಮಾಡಿ ತೀರ್ಸ್ಬೇಕು. ಸರಿ ಬುದ್ಧಿ, ತುಂಬಾ ಉಪಕಾರ ಆಯ್ತು. ಬರ್ತೀನಿ ಬುದ್ಧಿ. ಮಗಳೇ ಮಗಳೇ ಏನ್ ಮಾಡ್ತಿದ್ಯವ? ಇನ್ನೇನ್ ಮಾಡ್ತಾರೆ? ಯವ್ವ ಬಾರವ ಊಟ ಮಾಡು. ನನಗ್ ಬೇಡ. ನೀವ್ ಫೋನ್ ಕೊಡ್ಸೋವರ್ಗು ನಾನು ಊಟನೂ ಮಾಡಲ್ಲ, ಮಾತಾಡ್ಸೋದು ಇಲ್ಲ. ಹಂಗೆಲ್ಲ ಅನ್ಬೇಡ ಕಣವ. ನಾನು ನಿನ್ಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಇನ್ನೇನ್ ತಂದಿರ್ತೀರಾ? ಹೋಗಿ. ಅವ ಇಲ್ಲಿ ನೋಡು. ಟಂಟಡ ಹೊಸ ಫೋನು ಸಕ್ಕತ್ತಾಗೈತೆ. ನನ್ನ ಫ್ರೆಂಡ್ಸ್ ಎಲ್ಲಾರ್ಗು ತೋರಿಸ್ತೀನಿ. ಥ್ಯಾಂಕ್ ಯು ಪಪ್ಪ. ಮಗಳೇ ಮಗಳೇ ಮಗಳೇ. ಅಯ್ಯೋ ಅಯ್ಯೋ ನೋಡ್ರಣ್ಣ, ನೋಡ್ರಕ್ಕ, ನಮ್ ಕಾಲದಲ್ಲಿ ಪುಸ್ತಕ ತಗೊಳಕ್ಕೆ ಕಾಸಿಲ್ದಲೆ ನಾವು ಸ್ಕೂಲಿನ ಮೆಟ್ಲೆ ಏರ್ತಿರ್ಲಿಲ್ಲ. ಆದ್ರೆ ನನ್ನ ಮಗಳು ಯಾವ್ದೋ ಇಟ್ಟಗಳ ಮೊಬೈಲ್ ಸಿಕ್ತು ಅಂತ ಈ ಸರಸ್ವತಿನೇ ಎಸ್ತೋಯ್ತಾಳೆ. ಅಯ್ಯೋ ಭಗವಂತ, ನನ್ನ ಮಗಳಿಗೆ ನೀನೇ ಬುದ್ಧಿ ಕಲ್ಸ್ಬೇಕಪ್ಪ. ನವ್ಯ ಬಾರೆ ಇಲ್ಲಿ ನೋಡೆ ಹೊಸ ಫೋನು. ಮಾವೇಶ್ ಚೆನ್ನಾಗೈತೆ. ಯಾರೇ ಕೊಡ್ಸಿದ್ದು? ನಮ್ಮ ಅಪ್ಪ ಕಡೆ. ನಾನು ಊಟ ಮಾಡಲ್ಲ ಅಂತ ಹೊತ್ಕೊಂಡ್ ಕೂತಿದ್ದೆ, ಅದಕ್ಕೆ ಕೊಡ್ಸವ್ರೆ. ಬಾರೆ ಒಂದ್ ಸೆಲ್ಫಿ ತಗೊಳ್ಳೋಣ. ಹ್ಞೂ ಸರಿ ಆಯ್ತು ಬಾ. ಎಫೆಕ್ಟ್ ಚೆನ್ನಾಗಿಲ್ಲ, ಬೇರೆ ಹಾಕಿ. ಹೌದಾ ಸರಿ ತಾಳು. ಬಾರೆ ರೀಲ್ಸ್ ಮಾಡೋಣ. ಹ್ಞೂ ಆಯ್ತು. ಬೆಂಗಳೂರು ಬಂದೀನಿ, ಪಿಜಿಲಿ ಇರ್ತೀನಿ, IT ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅನ್ನೋದು ತಿಂತೀನಿ, ಬಂದಿದ್ದೆಲ್ಲ ಮನೆ ಕಳಿಸ್ತೀನಿ. ಮಾವೇಶ್ ಚೆನ್ನಾಗ್ ಬಂದೈತೆ. ಇದನ್ನ ಪೋಸ್ಟ್
ಹೋಯ್ತಾಳೆ ನೀನೇ ಕಳ್ಸು ನಮ್ಮ ಅತ್ತೆ ಮಗಳು ಕಳಿಸ್ತೀನಿ. ನೀನೇ ಕಳ್ಸು ವಿಶ್ವ. ನಾನು ಯಾರಿಗೂ ಕಳ್ಸಲ್ಲಪ್ಪ, ನಮ್ಮ ಅಪ್ಪ ಕೆರ್ಗಿಡ್ದ ತಗೊಂಡ್ ಹೊಡೆದವ್ರು. ಹಾಯ್ ಫ್ರೆಂಡ್ಸ್, ವಾಟ್ ಆರ್ ಯು ಡೂಯಿಂಗ್? ರೀಲ್ಸ್ ಮಾಡ್ತಿದ್ದೆ ಕಣೋ, ಬಾರೋ ನೀನು ಮಾಡೋಣ. ಲೇ ನಾಳೆ ಮ್ಯಾಥ್ಸ್ ಟೆಸ್ಟ್ ಅದು ಓದ್ಕೊಂಡ್ರು. ಯಾವಾಗಲೇ ನೀನು ದೊಡ್ಡ ಟಾಪನ. ಲೇ ಈ ತರ ರಸ್ತೆ ಮಧ್ಯದಲ್ಲೆಲ್ಲ ರೀಲ್ಸ್ ಮಾಡಬೇಡಿಕೊಂಡ್ರು. ಗಾಡಿ ಪಾಡಿ ಬಂದ್ ಕುದ್ರೆ ನಿಮ್ಗೆ ಯಾರೋ ದಿಕ್ಕು, ನಿಮ್ಮ ಅಪ್ಪ ಅಮ್ಮಂಗೆ ಯಾರೋ ದಿಕ್ಕು. ಮೊಬೈಲ್ನಿಂದ ಒಳ್ಳೇದು ಕಲಿಬೋದ್ಕೊಂಡ್ರು, ಜೀವನ ರೂಪಿಸ್ಕೊಂಡ್ರು. ಇಷ್ಟ ಹೇಳೋದು ಹೇಳ್ತೀವಿ, ಏನಾನ ಮಾಡ್ಕೊಳ್ರಪ್ಪ. ಉಕ್ಕೊಂಡ್ರು ನಮ್ಮಳದ್ ಕೇಳೋದು, ಚೆನ್ನಾಗ್ ಓದಿ ಸಾಲ ಮರ ತಿಮ್ಮಕ್ಕಂತರ ಗಿಡ ಮರ ಬೆಳೆಸ್ಬೇಕಂಡ್ರು. ನಾವು ಉಕ್ಕೊಂಡು ನಾವು ಭಗತ್ ಸಿಂಗ್ ತರ ಆಗ್ಬೇಕಂಡ್ರು. ಹೂಕೊಂಡ್ರು ನಾವು ಡಾಕ್ಟರ್ ಅಂಬೇಡ್ಕರ್ ತರ ಸಾಧನೆ ಮಾಡ್ಬೇಕಂಡ್ರು. ನಮ್ ಕ್ಲಾಸ್ ಅಶ್ವತ್ಥ ಅಲ್ವೇನ್ರು? ನಮ್ ಕ್ಲಾಸ್ ಮನೋಜ್ ಅಲ್ವ, ಏನು ಪಬ್ಜಿ ಆಡಿ ಇಷ್ಟೊಂದು ಎಡಿಟ್ ಆಗ್ಬಿಟ್ಟವ್ನೆ. ಹೂಕೊಂಡ್ರು ಇವ್ರು ಊಟ ಮಾಡಾಕರ ಪಬ್ಜಿ, ಕುಂತ್ಕೊಂಡಾಗ ಪಬ್ಜಿ, ನಿಂತ್ಕೊಂಡಾಗ ಪಬ್ಜಿ ಆಡಿ ಆಡಿ ಹುಚ್ಚಾಗ್ಬಿಟ್ಟರ್ಕೊಂಡ್ರು. ಅವ್ರ ಅಪ್ಪ ಅಮ್ಮ ದಿನಾಗ್ಲೂ ಹಾಸ್ಪಿಟ್ಲ್ ಕರ್ಕೊಂಡು ತಿರ್ಗಾಡ್ತಾರೆ ಕಂಡ್ರು. ಆದ್ರೂ ಹುಷಾರಾಗಿರಲ್ಲ ನೋಡ್ರು. ಒಂದ್ ಗೇಮ್ ಇಂದ ಇಷ್ಟೊಂದು ಅನಾಹುತ ಆಯ್ತದೆ. ನೋ ಪಾಪ ಅವ್ರ ಭವಿಷ್ಯನೇ ಕಳ್ಕೊಬಿಟ್ರು. ಬರ್ರೋ ನಾವು ಈ ತರ ಆಗದ್ ಬೇಡ.